ಹೆಲ್ಮೆಟನ್ನು ಬಳಸಿ ಜೀವವನ್ನು ಉಳಿಸಿ ಅಂತ ಏನು ಆದೇಶ ಆಗಿದೆ, ಈ ಆದೇಶಕ್ಕೆ ಮುನ್ನುಡಿಯಾಗಿ ನಮ್ಮ ಬಂಗಾರಪೇಟೆಯ ಇನ್ಸ್ಪೆಕ್ಟರ್ ಆದಂಥ ದಯಾನಂದ್ ಅವರು ಈಗ ಸಾರ್ವಜನಿಕವಾಗಿ ಅವೇರ್ನೆಸ್ ಮೂಡಿಸಿ ಅವರಿಗೆ ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವರಿಗೆ ರೋಡನ್ನು ಕೊಟ್ಟು, ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೆ ಫೈನನ್ನು ಹಾಕಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕಂತ ಏನು ಆದೇಶ ಮಾಡಿದ್ದಾರೆ. ಈ ಆದೇಶಕ್ಕೆ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ವಾಗತವನ್ನು ಕೊಡ್ತೇವೆ. ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯ ಒಂದು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಅಪಘಾತ ಆದಾಗ ತನ್ನ ಜೀವವನ್ನು ಕಳ್ಕೊಳ್ಳುವ ಒಂದು ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ ಕೆಳಗೆ ಬಿದ್ದಿದ ತಕ್ಷಣ ತನ್ನ ತಲೆಯನ್ನು ಹೀಗೆ ಕೆಳಗಡೆ ಕೊಟ್ಟಾಗ ತನ್ನ ಜೀವ ಹೋಗ್ತದೆ. ಆ ಜೀವ ಹೋದಾಗ ಅವರ ಕುಟುಂಬ ಬೀದಿ ಪಾಲಾಗ್ತದೆ. ಹಂಗಂತ ಹೇಳ್ಬಿಟ್ಟು ಇವತ್ತೇನು ಎಲ್ಲ ಕೋಲಾರ ಜಿಲ್ಲಾದ್ಯಂತ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕೆಜಿಎಫ್ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಆದೇಶವನ್ನು ಮಾಡಿದ್ದಾರೆ. ಈ ಆದೇಶವನ್ನು ಎಲ್ಲ ಕಡ್ಡಾಯವಾಗಿ ಪಾಲಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವೇರ್ನೆಸ್ಸನ್ನು ಹೆಚ್ಚಿನ ರೀತಿಯಾಗಿ ನಾವು ಸಾರ್ವಜನಿಕ ವಲಯದಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಲ್ಮೆಟನ್ನು ಧರಿಸಿ ಜೀವವನ್ನು ಉಳಿಸಿ ಅಂತ ಏನು ಈ ಒಂದು ಸ್ಲೋಗನನ್ನು ಹಾಕ್ಕೊಂತ ನಾವು ಇವತ್ತು ಈ ಒಂದು ಏನದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಎಲ್ರಿಗೂ ಜೈ ಭೀಮ್. ಗೌತಮ್ ಅಧ್ಯಕ್ಷರು ಮುಬಾರಕ್ ಅಂತ ಭೀಮ್ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇವತ್ತೇನು ಆದೇಶ ಆಗಿದೆ ಅಂದರೆ ಈ ಥರ ನಮ್ಮ SP ಸಾಹೇಬರು ಕಂಪಲ್ಸರಿಯಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ಬೇಕಂತ ಬಿಟ್ಟು ಆದೇಶ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಬಿಟ್ಟು ನಮ್ಮ ಬಂಗಾರಪೇಟೆಯಲ್ಲಿ ನಮ್ಮ ದಯಾನಂದ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಎಲ್ಲರಿಗೂ ನಿನ್ನೆ ರೋಸ್ ಕೊಟ್ಟು ಎಲ್ಲರಿಗೂ ಭಾಳ ರಿಕ್ವೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಹೆಲ್ಮೆಟ್ ಹಾಕಿ ಅಂತ ಬಿಟ್ಟು ಎಲ್ಲರಿಗೂ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ನಾವು ನಮ್ಮ ಸೇಫ್ಟಿಯನ್ನು ನಾವು ಫಾಲೋ ಮಾಡಬೇಕು. ನಮ್ಮನ್ನು ನಂಬ್ಕೊಂಡು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರ್ತಾರೆ. ದಯವಿಟ್ಟು ನಾವು ಹೆಲ್ಮೆಟ್ ಅಂತೂ ಕಂಪಲ್ಸರಿ ಯೂಸ್ ಮಾಡೋಣ, ಹಚ್ಕೊಳ್ಳೋಣ. ದಯವಿಟ್ಟು ಫುಲ್ ಹೆಲ್ಮೆಟ್ ಹಾಕಿ, ಹಾಫ್ ಮಾತ್ರ ದಯವಿಟ್ಟು ಯೂಸ್ ಮಾಡಬೇಡಿ. ಯಾವ್ಯಾವ ರೀತಿ ಸೇಫ್ಟಿ ಇಲ್ಲ ಅದರಲ್ಲಿ ಫುಲ್ ಹೆಲ್ಮೆಟ್ ಇದ್ದರೆ ಭಾಳ ಏನೋ ಇನ್ಸಿಡೆಂಟ್ ಆದ್ರೂ ಯಾವ್ಯಾವ ರೀತಿ ತೊಂದರೆ ಆಗೋಲ್ಲ, ನಮಗೂ ಫುಲ್ ಸೇಫ್ಟಿ ಇರುತ್ತೆ. ದಯವಿಟ್ಟು ಇಡೀ ನಮ್ಮ ಬಂಗಾರಪೇಟೆಯಲ್ಲಿ ದಯವಿಟ್ಟು ಎಲ್ಲರೂ ಯೂಸ್ ಮಾಡಬೇಕು. ಜೈ ಭೀಮ್.